ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹೋಗ್ತಾ ಇರೋದು ಬಂದು ಬಸವನಗುಡಿಗೆ ಹೋಗ್ತಾ ಇದ್ದೀವಿ. ಕಡಲೆಕಾಯಿ ಪರಿಸೆ ಇರೋದ್ರಿಂದ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ನಮ್ಮ ಮನೆ ಹತ್ರ ಒಂದು ಫಂಕ್ಷನ್ ಇತ್ತು, ಸೊ ಅದನ್ನು ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. 12 ಹಂಗೆ ಹೋಗ್ತಾ ಇದ್ದೀವಿ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಅಲ್ಲೇನು ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಬಂದ್ವಿ, ಹೋಗ್ತಾ ಇದ್ದೀವಿ. ನೀವೇ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿತ್ತು. ಸೊ ನೀವು ಹೋಗಿ ಒಂದ್ಸತಿ. ಗಾಡಿ ಪಾರ್ಕ್ ಮಾಡೋದೆಲ್ಲ ತುಂಬಾ ದೂರ ಇರುತ್ತೆ. ಸೊ 1 ಕಿಲೋಮೀಟ್ರಿಂದ ನಡ್ಕೊಂಡು ಹೋಗಬೇಕು. ಸೊ ನಾವು 1 ಕಿಲೋಮೀಟ್ರಿಂದ ನಡ್ಕೊಂಡು ಹೋಗಿದ್ದು ದೇವಸ್ಥಾನದ ಹತ್ರ. ಸೊ ಗಾಡಿ ಪಾರ್ಕಿಂಗ್ ಎಲ್ಲ ಇರೋದಿಲ್ಲ ಅಲ್ಲಿ. ಸೊ ನೀವೇ ನೋಡ್ತಾ ಇರ್ಬೋದು ಯಾವ್ಯಾವ ಥರ ಎಲ್ಲ ತುಂಬಾ ಚೆನ್ನಾಗಿತ್ತು. ಬಟ್ಟೆಗಳಂತೆ, ವಿಗ್ರಹಗಳದ್ದು, ದೇವ್ರದ್ದು ಎಲ್ಲ ಇಟ್ಟಿದ್ರು. ಸಖತ್ತಾಗಿತ್ತು ಮಾತ್ರ. ತುಂಬಾ ಜನ ಇದ್ದರು, ಅದೊಂದು ಬೇಜಾರಷ್ಟೇ. ಸೊ ಹೋಗೋಕ್ಕೆಲ್ಲ ಮಕ್ಕಳನ್ನೆಲ್ಲ, ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡೋದ್ರೆ ತುಂಬಾ ಕಷ್ಟ ಆಗುತ್ತೆ. ಸಖತ್ತಾಗಿತ್ತು, ಒಂಥರ ಚೆನ್ನಾಗಿತ್ತು. ಆಮೇಲೆ ದೇವಸ್ಥಾನದ ಹತ್ರ ಬಂದು ನೋಡಿದ್ರೆ ತುಂಬಾ ರಶ್ ಇತ್ತು. ಸೊ ಹೋಗೋಕ್ಕಂತೂ ಆಗಿಲ್ಲ, ನಾವಂತೂ ಹೋಗೇ ಇಲ್ಲ. ಸೊ ಈಚೆನೇ ಹೋಗಿ ಕೈ ಮುಕ್ಕೊಂಡು ಬಂದ್ವಿ. ತುಂಬಾ ರಶ್ ಇತ್ತು. ಅದನ್ನು ನೋಡಿದ್ರೆ ನಾವು ನೈಟೇ ಆಗಿಬಿಡ್ತಿತ್ತು ಒಳಗಡೆ ಹೋಗಿದ್ರೆ. ಸೊ ಅದಕ್ಕಾಗಿ ನಾವು ಹೋಗಲಿಲ್ಲ. ಆಮೇಲೆ ಈ ಕಡೆ ಸೈಡ್ ಬಂದರೆ ಗೇಮ್ಸ್ ಎಲ್ಲ ಇಟ್ಟಿದ್ರು. ತುಂಬಾ ಗೇಮ್ಸ್ ಇಟ್ಟಿದ್ರು. ಸೊ ಇಲ್ಲಿ ಕುದುರೆ ಥರ ಇತ್ತಲ್ಲ, ಅದರಲ್ಲಿ ನನ್ನ ಮಗಳಾಡ್ಬೇಕಂತೆ. ಅದರಲ್ಲಿ ಬಿದ್ದು ಹೋಗ್ಬಿಟ್ರೆ ಅಂತ ನಮಗೆ ಭಯ ಇತ್ತು. ಬೇರೆದ್ರಲ್ಲೆಲ್ಲ ಆಡಿಸಿದ್ವಿ. ತುಂಬಾ ಖುಷಿಪಟ್ಲು ಅವಳು ಹೇಳ್ಕೊಳ್ಳಲ್ಲ ಅಷ್ಟೇ, ತುಂಬ ಖುಷಿಪಟ್ಲು. ನನಗಂತೂ ತುಂಬಾ ಇಷ್ಟ ಆಯಿತು. ಆಮೇಲೆ ಪೊಟ್ಯಾಟೊ ಟ್ವಿಸ್ಟರ್ನ ತಿಂದ್ಬಿಟ್ಟು ಆಮೇಲೆ ಆಟ ಆಡೋಕ್ಕಂತ ಹೋದರು. ಅವ್ರ ಪಪ್ಪನ ಜೊತೆನೇ ಕುತ್ಕೋಬೇಕಂತ. ಅದರಲ್ಲಿ ನಾನು ಬರ್ತೀನಿ ಅಂದರೆ ಬೇಡ ಅಂತೆ. ಅವ್ರ ಪಪ್ಪನ ಜೊತೆ ಕುತ್ಕೊಂಡಿದ್ಲು. ನೀವೇ ನೋಡ್ತಾ ಇರ್ಬೋದು ಎಷ್ಟು ಖುಷಿ ಪಡ್ತಾಳೆ ಗೊತ್ತಾ. ಸೈಲೆಂಟಾಗಿ ಸುಮ್ಮನೆ ಕುತ್ಕೊಂಡ್ಬಿಡ್ತಾಳೆ. ಎಲ್ಲೋದ್ರೂ ಅಷ್ಟು ಗಲಾಟೆ ಮಾಡಲ್ಲ ಅವಳು. ತುಂಬಾ ಸೈಲೆಂಟಾಗಿರ್ತಾಳೆ. ಮನೇಲಿ ಮಾತ್ರ ಅವಳು ಮಾತಾಡೋದು. ಎಷ್ಟು ಸೈಲೆಂಟಾಗಿ ಕೂತಿದ್ದಾಳೆ ನೋಡ್ರಿ. ಆಮೇಲೆ ಈ ಕಡೆ ಸೈಡ್ ಬಂದರೆ ಇನ್ನೊಂದು ಗೇಮ್ ಇತ್ತು, ಅದರಲ್ಲಿ ಆಡ್ತೀನಿ ಅಂತ ಹೇಳ್ತಾ ಇದ್ಲು. ಸೊ ಆಡು ಅಂತ ಹೇಳಿದ್ರು. ಎಷ್ಟು ಸೈಲೆಂಟಾಗಿ ಕೂತಿದ್ದಾಳೆ ನೀವೇ ನೋಡ್ರಿ. ಒಂದು ಚೂರು ಮಾತಾಡ್ತಾ ಇಲ್ಲ ಅವಳು. ಖುಷಿನೂ ಅಷ್ಟೇ, ಒಳಗಡೆನೇ ಖುಷಿ ಪಡ್ತಾಳೆ. ಅವ್ರು ಡಿಟ್ಟೋ ಅವ್ರ ಅಪ್ಪನ ಥರನೇ ಅವಳು. ನಾವು ಮಾತಾಡಿಸ್ತಿಲ್ಲ. ಎಷ್ಟು ಸೈಲೆಂಟಾಗಿ ಕೂತಿದ್ದಾಳೆ ನೋಡ್ರಿ. ಆಮೇಲೆ ಈ ಕಡೆ ಸೈಡ್ ಬಂದರೆ ಗ್ಲಾಸ್ ತೊಗೋಬೇಕು ಅಂತ ಹೇಳ್ತಾ ಇದ್ಲು. ಸರಿ ಆಯಿತು, ಗಾಗಲ್ಸ್ ತೊಗೊತೀನಿ ಅಂತ ಹೇಳ್ತಾ ಇದ್ಲು. ಸರಿ ಆಯಿತು ತೊಗೊಂಡು ಅಂತ ಹೇಳಿದ್ರೆ ತೊಗೊಂಡ್ವಿ. ಮನೆಗೆ ಹೋಗ್ತಾ ಇದ್ದೀವಿ ಇವಾಗ. ಸೊ ಮನೆಗೆಲ್ಲ ಬಂದ್ವಿ. ಸೊ ಮನೆಗೆಲ್ಲ ಬಂದಾದಮೇಲೆ ನನ್ನ ಮಗಳು ನೋಡಿ ಎಷ್ಟು ಖುಷಿ ಪಡ್ತಾ ಇದ್ದಾಳೆ. ಎಲ್ಲ ತೊಗೊಂಬಂದಿದ್ದು ಆಟ ಸಾಮಾನೆಲ್ಲ. ಸೊ ಆಮೇಲೆ ಬಂದರೆ ಮನೇಲಿ ನಾನ್ ವೆಜ್ ಮಾಡಿದರು. ತಿಂದ್ಬಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ.